ಓಂ ಶಾಂತಿ. ಇಂದಿನ ಮುರಳಿ ತಾರೀಕಿದರೆ 7/6/2020. ಇವತ್ತು ವಿಶೇಷವಾಗಿ ಸಂಡೇ ಇರೋ ಕಾರಣ ಅವ್ಯಕ್ತ ಮುರಳಿ ಇದೆ. ರಿವೈಸ್ ತಾರೀಕಿದೆ 20/1/86ನೇ ಇಸ್ವಿದು. ಸಾರಾಂಶದಲ್ಲಿ ಬಾಬಾ ತಿಳಿಸ್ತಾರೆ, ಪುರುಷಾರ್ಥ और ಪರಿವರ್ತನ के गोल्डन चांस का वर्ष. ಪುರುಷಾರ್ಥ ಮತ್ತು ಪರಿವರ್ತನೆಯ ಗೋಲ್ಡನ್ ಚಾನ್ಸಿನ ವರ್ಷ. आज समर्थ बाप अपने समर्थ बच्चों को देख रहे हैं. ಇಂದು ಸಮರ್ಥ ತಂದೆ ತನ್ನ ಸಮರ್ಥ ಮಕ್ಕಳನ್ನು ನೋಡುತ್ತಿದ್ದಾರೆ. जिन समर्थ आत्माओं ने सबसे बड़े से बड़ा समर्थ कार्य विश्व को नया श्रेष्ठ विश्व बनाने का दृढ़ संकल्प किया है. ಯಾವ ಸಮರ್ಥ ಆತ್ಮಗಳು ಎಲ್ಲದಕ್ಕಿಂತ ದೊಡ್ಡ ಸಮರ್ಥ ಕಾರ್ಯ ವಿಶ್ವವನ್ನು ಹೊಸ ಶ್ರೇಷ್ಠ ವಿಶ್ವವನ್ನಾಗಿ ಮಾಡುವಂತಹ दृढ़ संकल्प ಮಾಡಿದ್ದಾರೆ. हर आत्मा को शांत व खुशी बनाने का समर्थ कार्य करने का संकल्प किया है. ಪ್ರತಿ ಆತ್ಮಗಳನ್ನು ಶಾಂತ ಮತ್ತು ಖುಷಿಯನ್ನಾಗಿ ಮಾಡುವ ಸಮರ್ಥ ಕಾರ್ಯ ಮಾಡುವಂತಹ ಸಂಕಲ್ಪ ಮಾಡಿದ್ದಾರೆ. ಮತ್ತು इसी श्रेष्ठ संकल्पों को लेकर दृढ़ निश्चय बुद्धि बन कार्य को प्रत्यक्ष रूप में ला रही है. ಈ ಒಂದು ಶ್ರೇಷ್ಠ ಸಂಕಲ್ಪವನ್ನು ತೋಳೋದರ ಮೂಲಕ ದೃಢ ನಿಶ್ಚಯ ಬುದ್ಧಿಯವರಾಗಿ ಕಾರ್ಯವನ್ನು ಪ್ರತ್ಯಕ್ಷ ರೂಪದಲ್ಲಿ ತರುವವರಾಗಿದ್ದಾರೆ. सभी समर्थ बच्चों का एक ही यह श्रेष्ठ संकल्प है. ಎಲ್ಲ ಸಮರ್ಥ ಮಕ್ಕಳ ಇದು ಒಂದೇ ಶ್ರೇಷ್ಠ ಸಂಕಲ್ಪವಾಗಿದೆ. यह श्रेष्ठ कार्य होना ही है. ಇದು ಶ್ರೇಷ್ಠ ಕಾರ್ಯ ಆಗಲೇಬೇಕು. इससे भी ज़्यादा यह निश्चय है कि यह कार्य हुआ ही पड़ा है. ಇದಕ್ಕಿಂತಲೂ ಹೆಚ್ಚಾಗಿ ಈ ನಿಶ್ಚಯವಿದೆ, ಈ ಕಾರ್ಯವು ಆಗಿಯೇ ಹೋಗಿದೆ. सिर्फ कर्म और फल के पुरुषार्थ प्रारब्ध के निमित्त और निर्माण के कर्म फिलॉसफी के अनुसार निमित्त बन कार्य कर रहे हैं. ಕೇವಲ ಕರ್ಮ ಮತ್ತು ಫಲದ ಪುರುಷಾರ್ಥ ಅಥವಾ ಪ್ರಾರಬ್ಧಕ್ಕೆ ನಿಮಿತ್ತ ನಿರ್ಮಾಣದ ಕರ್ಮದ ಫಿಲಾಸಫಿ ಅನುಸಾರವಾಗಿ ನಿಮಿತ್ತಾಗಿ ಕರ್ಮ ಮಾಡುತ್ತಿದ್ದೀರಿ. ಭಾವಿ ಅಟಲ್ ಹೈ, ಭವಿಷ್ಯ ನಿಶ್ಚಿತವಾಗಿದೆ. लेकिन सिर्फ आप श्रेष्ठ भावना द्वारा तम श्रेष्ठ भावನೆಯ ಮೂಲಕ ಭಾವನಾ का फल अविनाशी प्राप्त करने के निमित्त बने हुए हैं. ಭಾವನೆಯ ಫಲವನ್ನು ಅವಿನಾಶಿ ಪ್ರಾಪ್ತಿ ಮಾಡಿಕೊಳ್ಳಲು ತಾವು ನಿಮಿತ್ತ ಆಗಿದ್ದೀರಿ. दुनिया की अनजान आत्माएं यही सोचती है. ಜಗತ್ತಿನ ಅಜ್ಞಾನಿ ಆತ್ಮಗಳು ಇದನ್ನೇ ವಿಚಾರ ಮಾಡುತ್ತಾರೆ कि ಶಾಂತಿ ಹೋಗಿ ಶಾಂತಿ ಆಗತ್ತೇನಾ, क्या होगा, ಏನಾಗತ್ತೆ, कैसे होगा, ಹೇಗೆ ಆಗತ್ತೆ. कोई उम्मीद नहीं दिखाई देती है. ಅವರಿಗೆ ಯಾವುದೇ ಆಶಾಭಾವನೆ ಕಾಣುತ್ತಿಲ್ಲ. क्या सचमुच होगा, ಖಂಡಿತವಾಗಿಯೂ ಆಗತ್ತೇನಾ. और आप कहते हो होगा तो क्या, लेकिन हुआ ही पड़ा है. ಆಗುವುದೇನು ಆಗಿಯೇ ಬಿಟ್ಟಿದೆ. क्योंकि नई बात नहीं है. ಏಕೆಂದರೆ ಇದು ಹೊಸ ಮಾತೇನಲ್ಲ. अनेक बार हुआ है और अब भी हुआ ही पड़ा है. ಅನೇಕ ಸಾರಿ ಆಗಿದೆ ಅಂದ ಮೇಲೆ ಈಗಲೂ ಕೂಡ ಆಗಿಬಿಟ್ಟಿದೆ. ನಿಶ್ಚಯ ಬುದ್ಧಿ ನಿಶ್ಚಿತ ಭಾವಿ ಕೋ ಜಾನ್ತೆ ಹೋ. ನೀವು ನಿಶ್ಚಯ ಬುದ್ಧಿಯವರು ನಿಶ್ಚಿತ ಭವಿಷ್ಯವನ್ನು ತಿಳ್ಕೊಂಡಿದ್ದೀರಿ. ಇತನಾ ಅಟಲ್ ನಿಶ್ಚಯ ಕ್ಯೋ ಹೈ, ಇಷ್ಟೊಂದು ಅಟಲವಾದಂತಹ ನಿಶ್ಚಯ ಯಾಕಿದೆ. ಕ್ಯೋಂಕಿ ಸ್ವಪರಿವರ್ತನಕ್ಕೆ ಪ್ರತ್ಯಕ್ಷ ಪ್ರಮಾಣ ಸೆ ಜಾನ್ತೆ ಹೋ. ಯಾಕಂದರೆ ಸ್ವಪರಿವರ್ತನೆಯ ಪ್ರತ್ಯಕ್ಷ ಪ್ರಮಾಣದಿಂದ ತಾವು ತಿಳಿದುಕೊಂಡಿದ್ದೀರಿ. ಪ್ರತ್ಯಕ್ಷ ಪ್ರಮಾಣಕ್ಕೆ ಆगे और कोई प्रमाण की आवश्यकता ही नहीं है. ಪ್ರತ್ಯಕ್ಷ ಪ್ರಮಾಣದ ಮುಂದೆ ಮತ್ಯಾವ ಪ್ರಮಾಣದ ಅವಶ್ಯಕತೆಗಳು ಬರುವುದಿಲ್ಲ. साथ साथ परमात्मा कार्य सदा सफल है ही है. ಜೊತೆ ಜೊತೆ ಪರಮಾತ್ಮನ ಕಾರ್ಯ ಸದಾ ಸಫಲತಾ ಆಗಿಯೇ ಇದೆ. ಈ ಕಾರ್ಯ ಭಗವಂತನ ಕಾರ್ಯ ಅಂದರೆ ಅದು ಸಫಲ ಆಗೇ ಇರುತ್ತೆ. ಈ ಕಾರ್ಯ परमात्मा कार्य सफल हुआ ही पड़ा है. ऐसे निश्चय बुद्धि निश्चिंत भविष्य को जानने वाले निश्चिंत आत्माएं हो.
ಇದು ಭಗವಂತನ ಕಾರ್ಯ, ಇದು ಸಫಲ ಆಗೇ ಆಗತ್ತೆ ಅನ್ನುವಂಥ ನಿಶ್ಚಿತವಾದಂಥ ಭವಿಷ್ಯವನ್ನು ಹೊಂದಿರತಕ್ಕಂಥ ನಿಶ್ಚಿಂತ ಆತ್ಮಗಳು ನೀವಾಗಿದ್ದೀರಿ. ಲೋಕ कहते हैं व डरते हैं कि विनाश होगा, आप निश्चिंत हो कि नई स्थापना होगी. ಜಗತ್ತಿನ ಜನರು ಹೇಳುತ್ತಾರೆ, ಭಯಪಡುತ್ತಾರೆ, ವಿನಾಶ ಆಗತ್ತೇನ, ತಾವು ನಿಶ್ಚಿಂತರಾಗಿ ಹೇಳುತ್ತೀರಿ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಕಿತ್ನಾ ಅಂತರ है असंभव और संभव का, ಅಸಾಧ್ಯ ಮತ್ತು ಸಾಧ್ಯದ ಎಷ್ಟು ಅಂತರವಿದೆ. आपके सामने सदा स्वर्णिम दुनिया का स्वर्णिम सूर्य उदय हुआ ही पड़ा है. ತಮ್ಮ ಎದುರುಗಡೆ ಸ್ವರ್ಣಿಮ ಜಗತ್ತು, ಸ್ವರ್ಣಿಮ ಸೂರ್ಯ ಉದಯ ಆಗಿಯೇ ಬಿಟ್ಟಿದ್ದಾನೆ. ಅವರು ಉನೋಕೆ ಸಾಮನೆ, ಆದರೆ ಲೌಕಿಕ ಜಗತ್ತಿನ ಜನರ ಮುಂದುಗಡೆ ವಿನಾಶ ಕಿ ಕಾಲ ಘಟಾಯೇ है, ವಿನಾಶದ ಕರಿಯ ಘಟ್ಟಗಳಿವೆ. अभी आप सभी तो समय समीप होने के कारण, ತಾವೆಲ್ಲರೂ ಈಗ ಸಮಯದ ಸಮೀಪ ಆಗಿರೋ ಕಾರಣ ಸದಾ ಖುಷಿಗೆ डंगरू डाल नाचते रहते हो कि आज पुरानी दुनिया है, कल स्वर्णिम दुनिया होगी. ತಾವು ಖುಷಿಯಿಂದ ನಗಾರೆಯನ್ನು ಬಾರಿಸ್ತಾ ಕುಣಿತಾ ಇರ್ತೀರಿ. ಇಂದು ಹಳೆಯ ಜಗತ್ತಿದೆ, ನಾಳೆ ಸ್ವರ್ಣಿಮ ಜಗತ್ತು ಆಗುತ್ತದೆ. आज और कल इतना समीप पहुंच गए हो, इंदु ಮತ್ತು ನಾಳೆ ಇಷ್ಟು ಸಮೀಪ ತಲುಪಿಬಿಟ್ಟಿದ್ದೀರಿ. अभी इस वर्ष संपूर्णता और समानता का समीप अनुभव करना है. ಈ ವರ್ಷ ಸಂಪೂರ್ಣತಾ ಮತ್ತು ಸಮಾನತಾ ಈ ಸಮೀಪ ಅನುಭವ ಮಾಡಬೇಕಾಗಿದೆ. संपूर्णता आप सभी परिस्थितियों का विजय माला के आह्वान कर रहे हैं. ಸಂಪೂರ್ಣತೆ ತಾವು ಪರಿಸ್ಥಿತಿಗಳ ವಿಜಯ ಮಾಲೆಯ ಆಹ್ವಾನ ಮಾಡುತ್ತಿದೆ. ವಿಜಯ ಮಾಲಾಕ್ಕೆ ಅಧಿಕಾರಿ, ವಿಜಯ ಮಾಲೆಯ ಅಧಿಕಾರಿ तो बनना ही है. ವಿಜಯ ಮಾಲೆಯ ಅಧಿಕಾರಿಗಳು ಆಗಲೇಬೇಕು. संपूर्ण बाप और संपूर्ण स्टेज दोनों ही आप बच्चों को बुला रही है. संपूर्ण ತಂದೆ, ಸಂಪೂರ್ಣ ಸ್ಟೇಜ್ ಎರಡೂ ಕೂಡ ತಮ್ಮನ್ನು ಕರೆಯುತ್ತಿವೆ. कि आओ श्रेष्ठ आत्माएं आओ, ಬನ್ನಿ ಶ್ರೇಷ್ಠ ಆತ್ಮಗಳೇ ಬನ್ನಿ. ಸಮಾನ ಬಚ್ಚೆ आओ, ಸಮಾನ ಮಕ್ಕಳೇ ಬನ್ನಿ. समर्थ बच्चे आओ, समर्थ मಕ್ಕಳೇ ಬನ್ನಿ. समान बन अपने ಸ್ವೀಟ್ ಹೋಮ್ में ವಿಶ್ರಾಮಿ ಬನೋ, ಸಮಾನರಾಗಿ ತಮ್ಮ ಸ್ವೀಟ್ ಹೋಮ್ನಲ್ಲಿ ಅರ್ಥಾತ್ ಪರಂಧಾಮದಲ್ಲಿ विश्रांति ತೆಗೆದುಕೊಳ್ಳಿ. जैसे बाप दादा विदाता है, वरदाता है, ऐसे आप भी इस वर्ष विशेष ब्राह्मण आत्माओं प्रति व सर्व आत्माओं प्रति विदाता बनो, वरदाता बनो. ಹೇಗೆ ತಂದೆ ಬಾಪ ದಾದಾ ವಿದಾತ ಆಗಿದ್ದಾರೆ, ವರದಾತ ಆಗಿದ್ದಾರೆ, ಹಾಗೆ ತಾವು ಕೂಡ ಈ ವರ್ಷ ಬ್ರಾಹ್ಮಣ ಆತ್ಮಗಳಿಗೆ ಅಥವಾ ಸರ್ವ ಆತ್ಮಗಳಿಗೆ ವಿದಾತ ಆಗ್ರಿ, ವರದಾತ ಆಗ್ರಿ. कल देवता बनने वाले हो, अब अंतिम परिस्था स्वरूप बनो. ನಾಳೆ ದೇವತೆಗಳು ಆಗುವವರಿದ್ದೀರಿ, ಈಗ ಅಂತಿಮ ಪರಿಸ್ಥಾ ಸ್ವರೂಪದವರಾಗಿ. ಪರಿಸ್ಥಾ ಕ್ಯಾ ಕರ್ತಾ है, ಪರಿಸ್ಥಾ ಏನು ಮಾಡುತ್ತದೆ? ವರದಾತ ಬನ್ ವರದಾನ ದೇತಾ है, ವರದಾತ ಆಗಿ ವರದಾನವನ್ನು ಕೊಡುತ್ತದೆ. ದೇವತಾ ಸದಾ ದೇತಾ है, ಲೇತಾ नहीं है. ದೇವತೆಗಳು ಸದಾ ಕೊಡುತ್ತಾರೆ, ಅವರು ಪಡೆದುಕೊಳ್ಳುವುದಿಲ್ಲ. ಲೇವತಾ नहीं कहते हैं, ಅವರಿಗೆ ಲೇವತಾ ಅಂತ ಹೇಳುವುದಿಲ್ಲ. तो वरदाता और विदाता परिस्तासो देवता. अभी यह महामंत्र हम परिस्तासो देवता, इस मंत्र को विशेष स्मृति स्वरूप बनाओ. ವರದಾತ ವಿದಾತ ಪರಿಸ್ಥೆಯಿಂದ ದೇವತೆಗಳು. ಈಗ ಈ ಮಹಾಮಂತ್ರವನ್ನು ಪರಿಸ್ಥೆಯಿಂದ ದೇವತೆಗಳು ಈ ಮಂತ್ರವನ್ನು ವಿಶೇಷ ಸ್ಮೃತಿ ಸ್ವರೂಪವನ್ನಾಗಿ ಮಾಡಿಕೊಳ್ಳಿ. ಮನ್ ಮನಾಭವ तो हो ही गए, ಮನ್ ಮನಾಭವ ಅಂಕು ಆಗೇ ಇದ್ದೀರಿ. ಯಾ ಆದಿ का मंत्र रहा, ಅದು ಆದಿಯ ಮಂತ್ರ. ಅಭಿ ಇಸ್ ಸಮರ್ಥ ಮಂತ್ರಕ್ಕೋ ಅನುಭವ में लाओ. ಈಗ ಈ ಸಮರ್ಥ ಮಂತ್ರವನ್ನು ಅನುಭವದಲ್ಲಿ ತೆಗೆದುಕೊಂಡು ಬನ್ನಿ. ಯ ಹೋನಾ ಚಾಹಿಯೆ, ಯ ಮಿಲ್ನಾ ಚಾಹಿಯೆ.
ಇದು ಆಗಲೇಬೇಕು, ಇದು ಸಿಗಲೇಬೇಕು. ये दोनों ही बातें लेवता बनाती है. ಇವು ಎರಡೂ ಮಾತುಗಳು लेवता ಮಾಡುತ್ತೆ. लेवतापन के संस्कार देवता बनने में समय डाल देंगे. लेवतापನದ ಸಂಸ್ಕಾರ ದೇವತೆಗಳಾಗಲು ಸಮಯವನ್ನು ತೆಗೆದುಕೊಳ್ಳುತ್ತದೆ. इसलिए इन संस्कारों को समाप्त करो. ಇಂಥ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಿ. पहले जन्म में ब्रह्मा के घर से देवता बन नए जीवन नए युग के ನಂಬರ್ 1 में आओ. ಮೊಟ್ಟ ಮೊದಲೇ ಜನ್ಮದಲ್ಲಿ ಬ್ರಹ್ಮನ ಮನೆಯ ದೇವತೆಯಾಗಿ ಹೊಸ ಜೀವನ ಹೊಸ ಯುಗದಲ್ಲಿ ನಂಬರ್ 1ನಲ್ಲಿ ಬನ್ನಿ. ಸಂವತ್ಸ ಬಿ 111 से ಸಂವತ್ಸರನೂ ಕೂಡ 111ರಿಂದ ಪ್ರಾರಂಭವಾಗುತ್ತದೆ. ಪ್ರಕೃತಿ ಬಿ ಸತೋಪ್ರಧಾನ ನಂಬರ್ 1 ಹೋ, ಪ್ರಕೃತಿನೂ ಕೂಡ ಸತೋಪ್ರಧಾನ ನಂಬರ್ 1 ಆಗಿರಲಿ. राज्य भी नंबर 1, राज्यनू ಕೂಡ ನಂಬರ್ 1. आपके गोल्डन स्टेज भी नंबर 1, तम गोल्डन स्टेजनू ಕೂಡ नंबर 1. एक दिन के फर्क में भी 111 से बदल जाएगा. ಒಂದು ದಿನನೂ ಫರ್ಕ್ ಆದರೂ ಕೂಡ 111ರಿಂದ ಬದಲಾವಣೆಯಾಗುತ್ತದೆ. अभी से परिस्ता सो देवता बनने के लिए बहुत काल के संस्कार प्रैक्टिकल में कर्म में इमर्ज करो. ಈಗ ಪರಿಸ್ಥಿತಿಯಿಂದ ದೇವತೆಗಳು ಆಗುವಂತಹ ಬಹಳ ಕಾಲದ ಸಂಸ್ಕಾರವನ್ನು प्रैक्टिकल कर्मನಲ್ಲಿ इमर्ज ಮಾಡಿಕೊಳ್ಳಿ. क्योंकि बहुत काल का जो गायन है, ಯಾಕೆಂದರೆ ಬಹಳ ಕಾಲದ ಏನು ಗಾಯನ ಇದೆ वह बहुत काल की सीमा अब समाप्त हो रही है. ಈಗ ಬಹಳ ಕಾಲದ ಸೀಮೆ ಸಮಾಪ್ತಿಯಾಗುತ್ತಿದೆ. उसकी डेट नहीं गिनती करो, ಅದರ ತಾರೀಖನ್ನು ಲೆಕ್ಕ ಹಾಕಬೇಡಿ. ವಿನಾಶ को अंतकाल कहा जाएगा, ವಿನಾಶಕ್ಕೆ ಅಂತ್ಯಕಾಲವೆಂದು ಹೇಳಲಾಗುತ್ತದೆ. उस समय बहुत काल का चांस तो समाप्त है. ಅದಕ್ಕಾಗಿ ಬಹಳ ಕಾಲದ ಚಾನ್ಸ್ ಏನಿದೆ ಅದು ಸಮಾಪ್ತಿ ಆಗಿಯೇ ಇದೆ. लेकिन थोड़े समय का भी चांस समाप्त हो जाएगा. ಈಗ ಸ್ವಲ್ಪ ಸಮಯದ ಚಾನ್ಸ್ನೂ ಕೂಡ ಸಮಾಪ್ತಿಯಾಗಿ ಬಿಡುತ್ತದೆ. इसलिए बाप दादा बहुत काल की समाप्ति का इशारा दे रही है. ಅದಕ್ಕಾಗಿ ತಂದೆ ಬಹಳ ಕಾಲದ ಸಮಾಪ್ತಿಯ ಇಶಾರೆಯನ್ನು ಕೊಡುತ್ತಿದ್ದಾರೆ. फिर बहुत काल की गिनती का चांस समाप्त हो, ನಂತರ ಬಹಳ ಕಾಲದ ಲೆಕ್ಕ ಹಾಕುವ ಚಾನ್ಸ್ ಸಮಾಪ್ತಿಯಾಗಿ थोड़ा समय पुरुषार्थ थोड़ा समय प्रारब्ध यही कहा जाएगा. ಸ್ವಲ್ಪ ಸಮಯದ ಪುರುಷಾರ್ಥ ಸ್ವಲ್ಪ ಸಮಯದ ಪ್ರಾರಬ್ಧ ಅಂತ ಹೇಳಲಾಗುವುದು. कर्मों के खाते में अब बहुत काल खत्म हो. ಕರ್ಮದ ಖಾತೆಯಲ್ಲಿ ಈಗ ಬಹಳ ಕಾಲ ಅನ್ನುವುದು ಸಮಾಪ್ತಿಯಾಗಿ थोड़ा समय व अल्प काल आरंभ हो रहा है. ಈಗ ಸ್ವಲ್ಪ ಸಮಯ ಅಥವಾ ಅಲ್ಪ ಕಾಲ ಆರಂಭವಾಗುತ್ತಿದೆ. इसलिए यह वर्ष परिवर्तन काल का वर्ष है. ಅದಕ್ಕೋಸ್ಕರ ಈ ವರ್ಷ ಪರಿವರ್ತನೆಯ ಕಾಲದ ವರ್ಷವಾಗಿದೆ. बहुत काल से थोड़े समय में परिवर्तन होना है. ಬಹಳ ಕಾಲದಿಂದ ಸ್ವಲ್ಪ ಸಮಯದಲ್ಲಿ ಪರಿವರ್ತನೆ ಆಗಬೇಕಾಗಿದೆ. इसलिए इस वर्ष के पुरुषार्थ में बहुत काल का हिसाब जितना जमा करने चाहो वह कर लो. ಈ ವರ್ಷದಲ್ಲಿ ಪುರುಷಾರ್ಥ ಮಾಡಿ ಬಹಳ ಕಾಲದ ಲೆಕ್ಕವನ್ನು ಎಷ್ಟು ಜಮಾ ಮಾಡಿಕೊಳ್ಳಬೇಕು ಅಷ್ಟು ಜಮಾ ಮಾಡಿಕೊಳ್ಳಿ. फिर उलाना नहीं देना है कि हम तो अलबेले होकर चल रहे हैं. ನಂತರ ಆರೋಪ ಮಾಡಬೇಡಿ ನಾವು ಹುಡುಗಾಟಿಕೆಯಲ್ಲಿಯೇ ನಡೆಯುತ್ತಿದ್ದೆವು. आज नहीं तो कल बदल ही जाएंगे. ಇಂದಿಲ್ಲವೆಂದರೆ ನಾಳೆ ಆದರೂ ಬದಲಾವಣೆಯಾಗುತ್ತೇವೆ. इसलिए कर्मों की गति को जानने वाले हो बनो. ಕರ್ಮದ ಗತಿಯನ್ನು ತಿಳಿದುಕೊಳ್ಳುವವರಾಗಿ ನಾಲೆಜ್ಫುಲ್ ಬನ್ ತೀವ್ರಗತಿ ಸೆ ಆಗೆ ಬಡೋ. ಜ್ಞಾನಿಗಳಾಗಿ ತೀವ್ರಗತಿಯಿಂದ ಮುಂದುವರಿಯಿರಿ. ऐसा न हो 2000 का हिसाब ही लगाते रहो. ಈ ಥರ 2000 ವರ್ಷದ ಲೆಕ್ಕವನ್ನೇ ಹಾಕಬೇಡಿ. पुरुषार्थ का हिसाब अलग है और सृष्टि परिवर्तन का हिसाब अलग है. ಪರಿವರ್ತನೆಯ ಲೆಕ್ಕ ಬೇರೆ, ಸೃಷ್ಟಿ ಪರಿವರ್ತನೆಯ ಲೆಕ್ಕವೇ ಬೇರೆ.
ऐसा नहीं सोचो अभी तो 15 वर्ष पड़ा है, अभी तो 18 वर्ष पड़ा है, 99 में होगा, ये नहीं सोचते रहो। ಈ ಥರ ವಿಚಾರ ಮಾಡಬೇಡಿ। ಈಗ 15 ವರ್ಷ ಉಳಿದಿದೆ ಅಂದರೆ 2000 ವರ್ಷ ಆಗಲಿಕ್ಕೆ ಇನ್ನು 15 ವರ್ಷ ಉಳಿದಿದೆ ಅಥವಾ 18 ವರ್ಷ ಉಳಿದಿದೆ, 99ನೇ ಇಸ್ವಿಯಲ್ಲಿ ವಿನಾಶವಾಗುತ್ತದೆ, ಈ ರೀತಿ ವಿಚಾರ ಮಾಡಬೇಡಿ। ಹಿಸಾಬ್ಕೋ ಸಮझो, ಲೆಕ್ಕಾಚಾರವನ್ನು ತಿಳಿದುಕೊಳ್ಳಿ। अपने पुरुषार्थ और प्रारब्ध के हिसाब को जान, ತಮ್ಮ ಪುರುಷಾರ್ಥ ಮತ್ತು ಪ್ರಾರಬ್ಧದ ಲೆಕ್ಕವನ್ನು ತಿಳಿದು उस गति से आगे बढ़ो, आ गतिಯಲ್ಲಿ ಮುಂದೆ ಹೋಗ್ರಿ। नहीं तो बहुत काल के पुराने संस्कार अगर रह गए तो ಬಹಳ ಕಾಲದ ಹಳೆಯ ಸಂಸ್ಕಾರ ಒಂದು ವೇಳೆ ಉಳಿದು ಬಿಟ್ಟರೆ इस बहुत काल की गिनती धर्मराजपुरी के खाते में जमा हो जाएगा, ಈ ಬಹಳ ಕಾಲದ ಲೆಕ್ಕವು ಧರ್ಮರಾಜಪುರಿಯ ಖಾತೆಯಲ್ಲಿ ಜಮಾ ಆಗುತ್ತದೆ। कोई कोई का बहुत काल के व्यर्थ अयथार्थ कर्म विकर्म का खाता अभी भी है, ಕೆಲವರದ್ದು ಬಹಳ ಕಾಲದ ವ್ಯರ್ಥ अयथार्थ कर्म विकर्मದ ಖಾತೆ ಇನ್ನೂವರೆಗೂ ಇದೆ। बाप दादा जानते हैं, सिर्फ आउट नहीं करते हैं, ಬಾಪ ದಾದಾರವರು ತಿಳಿದುಕೊಂಡಿದ್ದಾರೆ ಆದರೆ ಹೇಳುವುದಿಲ್ಲ। थोड़ा सा पर्दा डालते हैं, ಸ್ವಲ್ಪ ಪರ್ದೆಯನ್ನು ಹಾಕಿದ್ದಾರೆ। लेकिन व्यर्थ और अयथार्थ यह खाता अभी भी बहुत है, व्यर्थ ಹಾಗೂ अयथार्थ ಖಾತೆ ಈಗಲೂ ಕೂಡ ಬಹಳ ಇದೆ। इसलिए यह वर्ष एक्स्ट्रा गोल्डन चांस का वर्ष है, ಅದಕ್ಕೋಸ್ಕರ ಈ ವರ್ಷ एक्स्ट्रा गोल्डन ಚಾನ್ಸಿನ ವರ್ಷವಾಗಿದೆ। ऐसे पुरुषोत्तम युग है, वैसे यह पुरुषार्थ और परिवर्तन के गोल्डन चांस का वर्ष है। ಹೇಗೆ ಪುರುಷೋತ್ತಮ ಯುಗ ಇದೆ ಅದೇ ರೀತಿ ಪುರುಷಾರ್ಥ ಮತ್ತು ಪರಿವರ್ತನೆಯ ಗೋಲ್ಡನ್ ಚಾನ್ಸಿನ ವರ್ಷವಾಗಿದೆ। इसलिए विशेष हिम्मत और मदद के इस विशेष वरदान के वर्ष को साधारण 50 वर्ष के समान नहीं गवाना, ಅದಕ್ಕೋಸ್ಕರ ವಿಶೇಷ ಧೈರ್ಯ ಮತ್ತು ಸಂಯೋಗದಿಂದ ವಿಶೇಷ ವರದಾನದ ವರ್ಷವನ್ನು ಹೇಗೆ ಸಾಧಾರಣವಾಗಿ 50 ವರ್ಷಗಳ ಸಮಾನ ಕಳೆಯಬೇಡಿ। अभी तक बाप स्नेह के सागर बन सर्व संबंधों के स्नेह में, ಇಲ್ಲಿವರೆಗೆ ಬಾಪ್ ದಾದಾರವರು ಸ್ನೇಹದ ಸಾಗರ ಆಗಿ ಸರ್ವ ಸಂಬಂಧದಲ್ಲಿ ಸ್ನೇಹದಲ್ಲಿ अलबेलापन साधारण पुरुषार्थ इसको देखते सुनते भी न सुन, ಹುಡುಗಾಟಿಕೆ ಸಾಧಾರಣ ಪುರುಷಾರ್ಥ ಇದನ್ನು ನೋಡ್ತಾ ಇದ್ರು ಕೇಳ್ತಾ ಇದ್ರು, ಕೇಳದೇ ಇದ್ದಂತೆ ನೋಡದೇ ಇದ್ದಂತೆ बच्चों को स्नेह की एक्स्ट्रा मदद से, ಮಕ್ಕಳಿಗೆ ಸ್ನೇಹದ ಎಕ್ಸ್ಟ್ರಾ ಸಂಯೋಗದಿಂದ ಎಕ್ಸ್ಟ್ರಾ ಮಾರ್ಕ್ಸ್ ದೇಕರ್ ಬಡಾ ರಹಿ है, ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಮುಂದುವರಿಸುತ್ತಿದ್ದಾರೆ। ಲಿಫ್ಟ್ ದೇ ರಹಿ है, ಲಿಫ್ಟನ್ನು ಕೊಡ್ತಾ ಇದ್ದಾರೆ। ಲೇಕಿನ್ ಅಭಿ ಸಮಯ ಪರಿವರ್ತನ हो रहा है, ಈಗಂತೂ ಸಮಯ ಪರಿವರ್ತನೆ ಆಗುತ್ತಿದೆ। इसलिए अभी कर्मों की गति को अच्छी तरह से समझ, ಕರ್ಮದ ಗತಿಯನ್ನು ಚೆನ್ನಾಗಿ ತಿಳಿದುಕೊಂಡು ಲಾಭ ಲೋ, ಅದರ ಲಾಭವನ್ನು ಪಡೆದುಕೊಳ್ಳಿ। ಸುನಾಯತನ ತಮಗೆ ಹೇಳಲಾಗಿತ್ತಲ್ವ कि 18वां अध्याय आरंभ हो गया है, 18ನೇ ಅಧ್ಯಾಯ ಭಗವದ್ಗೀತೆಯ 18ನೇ ಅಧ್ಯಾಯ ಆರಂಭವಾಗಿದೆ। 18 ಅಧ್ಯಾಯ की ವಿಶೇಷತಾ, 18ನೇ ಅಧ್ಯಾಯದ ವಿಶೇಷತೆ ಏನಾಗಿದೆ? अब स्मृति स्वरूप बनो, ಈಗ ಸ್ಮೃತಿ ಸ್ವರೂಪರು ಆಗಿ। अभी स्मृति अभी विस्मृति नहीं, ಈಗ ಸ್ಮೃತಿ ಇದೆ ಮತ್ತೆ ನಂತರ ವಿಸ್ಮೃತಿ ಆಗುತ್ತದೆ, ಈ ಥರ ಅಲ್ಲ। स्मृति स्वरूप अर्थात बहुत काल का स्मृति स्वतः और सहज रहे, ಬಹಳ ಸ್ಮೃತಿ ಸ್ವರೂಪ ಅಂದರೆ ಬಹಳ ಕಾಲದ ಸ್ಮೃತಿ ಸ್ವತಃ ಮತ್ತು ಸಹಜವಾಗಿರಬೇಕು। अभी युद्ध के संस्कार, मेहनत के संस्कार, तन को ಮುಂಜಾನೆ के संस्कार, इसकी समाप्ति करो। ಬಾಬಾ ಅಂತಾರೆ ಈಗ ಯುದ್ಧದ ಸಂಸ್ಕಾರ, ಪರಿಶ್ರಮದ ಸಂಸ್ಕಾರ, ಮನಸ್ಸಿನ ಗೊಂದಲದ ಸಂಸ್ಕಾರ ಇದೆಲ್ಲವನ್ನು ಸಮಾಪ್ತಿ ಮಾಡಿ। नहीं तो यही बहुत काल के संस्कार बन अंतमति सो भविष्य गति प्राप्त कराने के निमित्त बन जाएगी। ಇಲ್ಲವೆಂದರೆ ಈ ಬಹಳ ಕಾಲದ ಸಂಸ್ಕಾರ
ಕೊನೆಯ ಸಮಯದಲ್ಲಿ ಅಂತ್ಯಮತಿ ಭವಿಷ್ಯಗತಿಯ ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ನಿಮಿತ್ತ ಆಗುತ್ತದೆ। सुनाए ना, अभी बहुत काल के पुरुषार्थ का समय समाप्त हो रहा है। ಈಗ ಬಹಳ ಕಾಲದ ಪುರುಷಾರ್ಥದ ಸಮಯವು ಸಮಾಪ್ತಿಯಾಗುತ್ತಿದೆ। और बहुत काल की कमजोरियों का हिसाब शुरू हो रहा है। ಈಗ ಬಹಳ ಕಾಲದ ನಿಶಕ್ತತೆಗಳ ಅಥವಾ ಕಮಜೋರಿಗಳ ಲೆಕ್ಕವು ಪ್ರಾರಂಭವಾಗುತ್ತಾ ಇದೆ। समझ में आया? ತಿಳ್ಕೊಂಡ್ರಲ್ಲ? इसलिए यह विशेष परिवर्तन का समय है। ಅದಕ್ಕೋಸ್ಕರ ಇದು ವಿಶೇಷ ಪರಿವರ್ತನೆಯ ಸಮಯವಿದೆ। अभी वरदाता है, फिर हिसाब किताब करने वाले बन जाएंगे। ಈಗ ವರದಾತ ತಂದೆ ಇದ್ದಾರೆ, ನಂತರ ಹಿಸಾಬ್ ಕಿತಾಬ್ ಲೆಕ್ಕ ಹಾಕುವಂತಹ ಅವರಾಗುತ್ತಾರೆ। अभी सिर्फ स्नेह का हिसाब है, ಈಗ ಕೇವಲ ಸ್ನೇಹದ ಲೆಕ್ಕಾಚಾರವಿದೆ। तो क्या करना है ಅಂದ ಮೇಲೆ ಏನು ಮಾಡಬೇಕು? ಸ್ಮೃತಿ ಸ್ವರೂಪ ಬನ್ನು। ಅದಕ್ಕಾಗಿ ಸ್ಮೃತಿ ಸ್ವರೂಪರು ಆಗಿರಿ। ಸ್ಮೃತಿ ಸ್ವರೂಪ ಸ್ವತಃ ही नष्टो मोह बना देगा। ಸ್ಮೃತಿ ಸ್ವರೂಪರು ಸ್ವತಃ ನಷ್ಟೋಮೋಹಿಗಳು ಆಗುತ್ತಾರೆ। अभी तो मोह की लिस्ट बड़ी लंबी हो गई है। ಈಗಂತೂ ಮೋಹದ ಲಿಸ್ಟ್ ಬಹಳ ದೊಡ್ಡದಾಗಿದೆ। ಏಕ ಸ್ವಕಿ ಪ್ರವೃತ್ತಿ, ಒಂದು ಸ್ವದ ಪ್ರವೃತ್ತಿ, ಎರಡನೇದು ಏಕ ದೈವಿ ಪರಿವಾರ ಕಿ ಪ್ರವೃತ್ತಿ, ದೈವಿ ಪರಿವಾರದ ಪ್ರವೃತ್ತಿ, ಮೂರನೇದು ಸೇವೆಯ ಪ್ರವೃತ್ತಿ, नाल्कनेदु हद के प्राप्तियों की प्रवृत्ति। इन सभी से नष्टो मोह अर्थात न्यारा बनो। बाबा अंತಾರೆ ಈ ಎಲ್ಲದರಿಂದ ನ್ಯಾರ ಆಗಿ ಪ್ಯಾರ ಆಗಿ। मैपन अर्थात मोह, इससे नष्टो मोह बनो। ನನ್ನತನ ಅನ್ನುವಂಥ ಮೋಹ, ಇದರಿಂದ ನಷ್ಟೋ ಮೋಹಿಗಳು ಆಗಿ। तब बहुत काल के पुरुषार्थ से बहुत काल के प्रारब्ध की प्राप्ति के अधिकारी बनेंगे। ಬಹಳ ಕಾಲದ ಪುರುಷಾರ್ಥದ ಬಹಳ ಕಾಲದ ಪ್ರಾರಬ್ಧದ ಪ್ರಾಪ್ತಿಯ अधिकारी ಆಗುತ್ತೀರಿ। बहुत काल अर्थात आदि से अंत तक की प्रारब्ध का फल। ಬಹಳ ಕಾಲದ ಅಂದರೆ ಆದಿಯಿಂದ ಅಂತ್ಯದವರೆಗೆ ಪ್ರಾರಬ್ಧದ ಫಲ। वैसे तो एक एक प्रवृत्ति से निवृत्ति होने का राज भी अच्छी तरह से जानते हो। ಹಾಗೆಯೇ ಏಕೇಕ ಪ್ರವೃತ್ತಿಗೆ ನಿವೃತ್ತಿ, ಒಂದೊಂದು ಪ್ರವೃತ್ತಿಯಿಂದ ನಿವೃತ್ತಿ ಆಗುವಂತಹ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ। ಅವರು ಭಾಷಣ भी अच्छा कर सकते हो, ಭಾಷಣವನ್ನು ಕೂಡ ಚೆನ್ನಾಗಿ ಮಾಡುತ್ತೀರಿ। लेकिन निवृत्त होना अर्थात नष्टो मोह होना, समझ? ನಿವೃತ್ತಿ ಆಗಬೇಕು ಅಥವಾ ನಷ್ಟೋ ಮೋಹಿ ಆಗಬೇಕು, ಇದನ್ನು ತಿಳ್ಕೊಂಡ್ರಲ್ಲ? ಪಾಯಿಂಟ್ಸ್ तो आपके पास बाप दादा से भी ज़्यादा है। ಜ್ಞಾನದ ಪಾಯಿಂಟ್ಗಳು ತಂದೆಗಿಂತ ಬಾಪ್ ದಾದಾರವ್ರಿಗಿಂತಲೂ ತಮ್ಮ ಹತ್ತಿರ ಹೆಚ್ಚಿಗೆ ಇವೆ। इसलिए ಪಾಯಿಂಟ್ಸ್ ಕ್ಯಾ ಸುನಾಯೆ? ನಿಮಗೆ ಪಾಯಿಂಟ್ಸ್ ಏನು ಹೇಳಿ? ಪಾಯಿಂಟ್ಸ್ तो है, ಪಾಯಿಂಟ್ಸ್ ಅಂಕು ನಿಮ್ಮ ಹತ್ರ ಇದ್ದಾವೆ। अब ಪಾಯಿಂಟ್ ಬನ್ನು, ಈಗ ಪಾಯಿಂಟ್ ಆಗಿ ಅರ್ಥಾತ್ ಬಿಂದುಗಳಾಗಿ। अच्छा, सदा श्रेष्ठ कर्मों के प्राप्ति की गति को जानने वाले, ಸದಾ ಶ್ರೇಷ್ಠ ಕರ್ಮದ ಪ್ರಾಪ್ತಿಯ ಗತಿಯನ್ನು ತಿಳ್ಕೊಳ್ಳುವಂತಹ, ಸದಾ ಬಹುತ ಕಾಲಕ್ಕೆ ತೀವ್ರ ಪುರುಷಾರ್ಥಕ್ಕೆ, ಸದಾ ಬಹಳ ಕಾಲದ ತೀವ್ರ ಪುರುಷಾರ್ಥದ ಶ್ರೇಷ್ಠ ಪುರುಷಾರ್ಥಕ್ಕೆ ಶ್ರೇಷ್ಠ ಸಂಸ್ಕಾರ ವಾಲೆ, ಶ್ರೇಷ್ಠ ಪುರುಷಾರ್ಥದ ಶ್ರೇಷ್ಠ ಸಂಸ್ಕಾರದವರು, ಸದಾ ಸ್ವರ್ಣಿಮ ಯುಗಕ್ಕೆ ಆದಿ ರತ್ನ, ಸಂಗಮ ಯುಗಕ್ಕೆ भी ಆದಿ ರತ್ನ। ಸದಾ ಸ್ವರ್ಣಿಮ ಯುಗದ ಆದಿ ರತ್ನ, ಸಂಗಮ ಯುಗದ ಆದಿ ರತ್ನ, ಸ್ವರ್ಣಿಮ ಯುಗಕ್ಕೆ भी ಆದಿ ರತ್ನ। इससे आदि देव के समान बच्चों को स्वर्णिम युगದ ಆದಿ ರತ್ನ, ಇಂತಹ ಆದಿ ದೇವನ ಸಮಾನ ಮಕ್ಕಳಿಗೆ आदि बाप अनादि बाप की सदा आदि बनने की, आदि ತಂದೆ ಅನಾದಿ ತಂದೆಯ ಸದಾ ಆದಿ ಆಗುವಂತಹ ಶ್ರೇಷ್ಠ ವರದಾನಿ याद प्यार साथ साथ सेवादारी बाप की नमस्ते। ಇಂತಹ ಶ್ರೇಷ್ಠ ವರದಾನಿ ತಂದೆಯ ಸದಾ ನೆನಪು ಹಾಗೂ ಪ್ರೀತಿ ಮತ್ತು ಜೊತೆ ಜೊತೆ ಸೇವಾದಾರಿ ತಂದೆಯ ನಮಸ್ತೆ। ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ। ದಾದಿಯ ಜೊತೆ ಮಾತಾಡಿದರೆ, ಘರ್ ಕಾ ಗೇಟ್ ಕೌನ್ ಖೋಲೇಗಾ? ಮನೆಯ ಬಾಗಿಲವನ್ನು ಯಾರು ತೆರೆಯುತ್ತಾರೆ?
ಗೋಲ್ಡನ್ ಜುಬ್ಲಿ ವಾಲೆ ವ ಸಿಲ್ವರ್ ಜುಬ್ಲಿ ವಾಲೆ, ಗೋಲ್ಡನ್ ಜುಬ್ಲಿ ಅವ್ರು ತೆಗಿತಾರೋ ಅಥವಾ सिल्वर जुबली और ತೆಗಿತಾರೋ? ಬ್ರಹ್ಮ ಕೆ ಸಾತ್ ಗೇಟ್ ತೋ ಖೋಲೆಂಗೆ ನಾ, ಬ್ರಹ್ಮನ ಜೊತೆ ಗೇಟನ್ನು ತೆಗಿತೀರಲ್ಲ, ये पीछे आएंगे साथ जाएंगे तो सजनी बनकर आएंगे. ಬಾಬಾ ಅಂತಾರೆ ಜೊತೆ ಬರ್ತಿರೋ ಅಥವಾ ಏನು ಹಿಂದೆ ಬರ್ತಿರೋ? ಜೊತೆಯಾಗಿ ಬರೋದು ಅಂದರೆ ದಿಬ್ಬಣ ಜೊತೆ ಬರೋದು. ಅವ್ರು ಪೀಛೆ ಆಯಂಗೆ ತೋ ಜೊತೆ ಬರೋದು ಅಂದರೆ ಸಜನಿಯಾಗಿ ಬರೋದು. ನಂತರ ಬರೋದು ಅಂತಂದರೆ ಬರಾತಿ ಬನ್ಕರ್ ಆಯಂಗೆ, ದಿಬ್ಬಣದೊಂದಿಗೆ ಬರೋದು. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ನೀವು ಸಜನಿಯಾಗಿ ಬರ್ತಿರೋ ಅಥವಾ ದಿಬ್ಬಣದೊಂದಿಗೆ ಬರ್ತಿರೋ? ಸಂಬಂಧಿ ಬಿ ತೋ ಬರಾತಿ ಕಹೆ ಜಾಯಂಗೆ, ಸಂಬಂಧಿಕರು ಅಂದ್ರೆ ಅವರೆಲ್ಲ ದಿಬ್ಬಣದ ಜೊತೆ ಬರೋರು. ನಜ್ದೀಕ್ ತೋ ಹೈ ಲೇಕಿನ್ ಕಹಾ ಜಾಯೇಗಾ ಬರಾತ್ ಆಯಿ ಹೈ, ಹತ್ತಿರಂಕೂ ಇದ್ದಾರೆ ಆದರೂ ಕೂಡ ಹೇಳಾಗತ್ತೆ ದಿಬ್ಬಣ ಬರ್ತಾ ಇದೆ. ತೋ ಕೌನ್ ಗೇಟ್ ಖೋಲೆಗಾ ಅಂದಮೇಲೆ ಯಾರು ಗೇಟ್ ತೆಗಿತಾರೆ? ಗೋಲ್ಡನ್ ಜುಬ್ಲಿ ವಾಲೆ ವಾ ಸಿಲ್ವರ್ ಜುಬ್ಲಿ ವಾಲೆ. ಪರಂಧಾಮದ ಗೇಟ್ ಯಾರು ತೆಗಿಯವ್ರೀಗ? स्वर्णिम जुबली ಅವರು ಅಥವಾ सिल्वर जुबली ಅವರು? जो घर का गेट खोलेंगे वही स्वर्ग का गेट भी खोलेंगे. यार मने गेट ತೆಗಿತಾರೆ ಅವರೇ ಸ್ವರ್ಗದ ಗೇಟ್ ತೆಗಿತಾರೆ. अभी वतन में आने की किसको मना नहीं है. ಈಗಂತೂ ಮೂಲ ವತನದಲ್ಲಿ ಬರಲಿಕ್ಕೆ ಯಾರಿಗೂ ಮನ ಮಾಡಿಲ್ಲ, ಯಾರಿಗೂ ಬೇಡ ಅಂತ ಹೇಳಿಲ್ಲ. ಸಾಕಾರ में तो फिर भी बंधन है, ಸಾಕಾರದಲ್ಲಿ ಅಂಕೂ ಈಗ ಬಂಧನ ಇದೆ. समय का ಸರ್ಕಮ್ಸ್ಟೆನ್ಸ್ का, ಸಮಯದ ಪರಿಸ್ಥಿತಿ ಅನುಸಾರವಾಗಿ ಸಾಕಾರದಲ್ಲಿ ಬಂಧನವಿದೆ. ವತನ में आने के लिए कोई तो बंधन नहीं है. ವತನದಲ್ಲಿ ತಮಗೆ ಬರಲು ಯಾವುದೇ ಬಂಧನ ಇಲ್ಲ. कोई नहीं रोकेगा. ನಿಮಗೆ ವತನದಲ್ಲಿ ಬರಲು ಯಾರೂ ಕೂಡ ತಡೆ ಹಿಡಿಯುವುದಿಲ್ಲ. ಟರ್ನ್ लगाने की भी जरूरत नहीं है. ಅಲ್ಲಿ ಟರ್ನಂದು ಕೂಡ ಯಾವ ರಾಜ್ಯದ ಟರ್ನ್ ಇದೆ ಅದರ ಅವಶ್ಯಕತೆಯೂ ಇಲ್ಲ. अभ्यास से ऐसा अनुभव करेंगे जैसे यहाँ शरीर में होते हुए 1 सेकेंड में चक्कर लगाकर वापस आ गए. ಅಭ್ಯಾಸದ ಮೂಲಕ ಈ ರೀತಿ ಅನುಭವ ಮಾಡುತ್ತೀರಿ, ಹೇಗೆ ಈ ಶರೀರದ ಜೊತೆ ಇದ್ದರೂ 1 ಸೆಕೆಂಡ್ನಲ್ಲಿ ಚಕ್ಕರವನ್ನು ಹಾಕ್ಕೊಂಡು ವಾಪಸ್ ಬರ್ತೀವಿ. जो अंतः वाहक शरीर से ಚಕ್ರ लगाने का गायन है. ಹೇಗೆ ಪರಿಸ್ಥಾ ಸ್ವರೂಪದ ಶರೀರದ ಮೂಲಕ ಚಕ್ರವನ್ನು ಹಾಕುವ ಗಾಯನವಿದೆ. यह अंतर की ಆತ್ಮ ವಾಹನ ಬನ್ ಜಾತಿ ಹೈ. ಇದು ಒಳಗಡೆ ಇರುವಂಥ ಆತ್ಮ ಇದು ವಾಹನವಾಗುತ್ತದೆ. तो ऐसे अनुभव करेंगे जैसा बिल्कुल बटन दबाया विमान उड़ा, चक्र लगा के आ गए. ಈ ರೀತಿ ತಾವು ಅನುಭವ ಮಾಡುತ್ತೀರಿ. ಹೇಗೆ ಬಟನ್ ಒತ್ತಿದ್ರಿ, ವಿಮಾನ ಹಾರಿತು, ಚಕ್ರ ಹಾಕ್ಕೊಂಡು ಬಂದ್ರಿ, ಈ ಥರ ಅನುಭವ ಮಾಡುತ್ತೀರಿ. और दूसरे भी अनुभव करेंगे कि यह यहाँ होते भी नहीं है. ಬೇರೆಯವರು ಇದನ್ನು ಅನುಭವ ಮಾಡ್ತಾರೆ, ಇವರು ಇಲ್ಲಿ ಇರ್ತಾ ಇದ್ರೂ ಕೂಡ ಇಲ್ಲಿ ಇಲ್ಲ. ಜೈಸೆ ಸಾಕಾರ ಮೇ ದೇಖಾನ, ಹೇಗೆ ತಾವು ಸಾಕಾರದಲ್ಲಿ ಬ್ರಹ್ಮ ಬಾಬಾವ್ರು ನೋಡಿದ್ರಲ್ಲ, बात करते थे भी सेकेंड में है और अभी नहीं है. ಮಾತಾಡ್ತಾ ಇದ್ರೂ ಸೆಕೆಂಡ್ನಾಗ ಇಲ್ಲಿದ್ದರು, ಈಗಿಲ್ಲ. ಅಭಿ ಅಭಿ ಹೈ ಅಭಿ ಅಭಿ ನೈ ಹೈ. ಬ್ರಹ್ಮ ಬಾಬಾರವರು ಕೂಡ 1 ಸೆಕೆಂಡ್ನಾಗ ಇಲ್ಲಿ ಇರ್ತಿದ್ರು, 1 ಸೆಕೆಂಡ್ನಾಗ ಮಾತ್ರ ಪತನಕ್ಕೆ ಹೋಗಿಬಿಡ್ತಿದ್ರು. ಯಾ ಅನುಭವ ಕಿಯಾನ, ಈ ಅನುಭವ ಮಾಡಿದ್ರಲ್ಲ, ಎಷ್ಟೇ ಅನುಭವ ಕಿಯಾನ, ಈ ಥರ ಅನುಭವ ಮಾಡಿರಲ್ಲ. इसमें सिर्फ स्थूल विस्तार को समेटने की आवश्यकता है. ಇದಕ್ಕಾಗಿ ಸ್ಥೂಲ ವಿಸ್ತಾರವನ್ನು ಸಮಾವೇಶ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. जैसे साकार में देखा इतना विस्तार होते हुए भी अंतिम स्टेज क्या रही. ಸಾಕಾರದಲ್ಲಿ ತಾವು ನೋಡಿದಿರಿ, ಇಷ್ಟೊಂದು ವಿಸ್ತಾರ ಇದ್ರೂ ಕೂಡ ಅಂತಿಮ ಸ್ಥಿತಿ ಏನಾಗಿತ್ತು? ವಿಸ್ತಾರಕ್ಕೋ ಸಮೇಟ್ನೇಕಿ, ವಿಸ್ತಾರವನ್ನು ಸಮಾವೇಶ ಮಾಡುವಂತಹ, ಉಪರಾಮ ರಹನೇಕಿ, ಉಪರಾಮ ಇರುವಂತಹ, ಭಿನ್ನವಾಗಿರುವಂತಹ, ಅಭಿ ಅಭಿ ಸ್ಥೂಲ್ ಡೈರೆಕ್ಷನ್ ದೇ ರಹಿ ಹೈ. ಈಗ ಸ್ಥೂಲವಾದಂಥ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಅವರು ಅಭಿ ಅಭಿ ಅಶರೀರಿ ಸ್ಥಿತಿ ಕಾ ಅನುಭವ ಕರಾ ರಹಿ ಹೈ.
ಈಗೀಗ ಅಶರೀರಿ ಸ್ಥಿತಿಯ ಅನುಭವವನ್ನು ಮಾಡಿಸ್ತಾ ಇದ್ದಾರೆ. तो यह समेटने की ಶಕ್ತಿ ಕಿ ಪ್ರತ್ಯಕ್ಷತಾ देखी. ಈ ರೀತಿ ಸಮಾವೇಶ ಮಾಡ್ಕೊಳ್ಳುವಂಥ ಶಕ್ತಿಯ ಪ್ರತ್ಯಕ್ಷತೆಯನ್ನು ನೋಡಿದಿರಿ. जो आप लोग भी कहते थे, ತಾವು ಕೂಡ ಎಲ್ಲರೂ ಹೇಳ್ತಾ ಇದ್ರಿ कि बाबा यहाँ है या नहीं है. ಬಾಬಾ ಒಂದು ಸೆಕೆಂಡ್ನಾಗ ಇಲ್ಲಿ ಇರ್ತಾರೆ, ಇನ್ನೊಂದು ಸೆಕೆಂಡ್ನಾಗ ವತನದಲ್ಲಿ ಇರ್ತಾರೆ. ಸುನ್ ರಹೆ ಹೇ ಯಾ ನೈ ಸುನ್ ರಹೆ ಹೇ. ಕೇಳಿಸ್ಕೊಳ್ತಾ ಇದ್ದಾರೆ ಮತ್ತು ಕೇಳಿಸ್ಕೊತಾನೂ ಇಲ್ಲ. लेकिन वह तीव्र गति ऐसी होती है जो कार्य मिस नहीं करेंगे. ಆ ಒಂದು ತೀವ್ರ ಗತಿ ಎಷ್ಟೊಂದು ಇರುತ್ತೆ ಅಂದ್ರೆ ಯಾವುದೇ ಕಾರ್ಯ ಮಿಸ್ ಆಗುವುದಿಲ್ಲ. आप बात सुना रही हो तो बात मिस नहीं करेंगे. ನೀವು ಮಾತನ್ನು ಹೇಳ್ತಾ ಇದ್ದೀರಿ ಅಂದರೆ ಆ ಮಾತು ಮಿಸ್ ಆಗೋದಿಲ್ಲ. लेकिन गति इतनी तीव्र है जो दोनों ही काम 1 मिनट में कर सकते हो. ಆದರೆ ಗತಿ ತೀವ್ರ ಗತಿ ಇಷ್ಟೊಂದು ಸ್ಪೀಡ್ ಇದೆ, ಎರಡೂ ಕೆಲಸವನ್ನು ಒಂದೇ ಮಿನಿಟ್ನಲ್ಲಿ ಮಾಡಲಾಗತ್ತೆ. ಸಾರ್ ಬಿ ಕ್ಯಾಚ್ ಕರ್ ಲೇಂಗೆ ಅವ್ರ ಚಕ್ರ ಬಿ ಲಗಾ ಲೇಂಗೆ. ಸಾರವನ್ನು ಕೂಡ ಕ್ಯಾಚ್ ಮಾಡ್ತೀರಿ ಮತ್ತು ಚಕ್ರವನ್ನು ಕೂಡ ಹಾಕ್ತೀರಿ. ಎಸ್ಸೆ ಬಿ ಅಶರೀರಿ ನೈ ಹೋಂಗೆ ಜೋ ಕೊಯ್ ಬಾತ್ ಕರ್ ರಹಾ ಹೈ. ಈ ರೀತಿಯಾಗಿ ಅಶರೀರಿ ಯಾರೂ ಆಗೋದಿಲ್ಲ, ನಮ್ಮ ಮಾತನ್ನು ಕೇಳ್ತಾ ಇರ್ತಾರೆ. ಆಪ್ ಕಹೋ ಕಿ ಸುನಾಯಿ ನೈ ಹೈ. ನೀವಂತೂ ಹೇಳ್ತೀರಿ, ಇವ್ರು ಕೇಳೇ ಇಲ್ಲ. ಗತಿ ಫಾಸ್ಟ್ हो जाती है. ಅದರ ಗತಿ ಬಹಳ ಸ್ಪೀಡ್ ಇರುತ್ತೆ. बुद्धि इतनी विशाल हो जाती है जो एक ही समय पर 2 कार्य करते हैं. ಬುದ್ಧಿ ಇಷ್ಟು ವಿಶಾಲ ಆಗುತ್ತೆ, ಒಂದು ಸೆಕೆಂಡ್ನಲ್ಲಿ 2 ಕಾರ್ಯ ನಡೆಯುತ್ತೆ. यह तब होता जब समेटने की शक्ति ಯೂಸ್ करो. ಇದು ಯಾವಾಗ ಸಾಧ್ಯ? ವಿಸ್ತಾರತೆಯನ್ನು ಸಾರದಲ್ಲಿ ತರುವಂಥ ಶಕ್ತಿಯನ್ನು ಯೂಸ್ ಮಾಡೋದ್ರ ಮೂಲಕ. अभी प्रवृत्ति का विस्तार हो गया है. ಈಗಂತೂ ಪ್ರವೃತ್ತಿಯ ವಿಸ್ತಾರ ಆಗಿಬಿಟ್ಟಿದೆ. उसमें रहते हुए यही अभ्यास परिस्थेपन का साक्षात्कार कराएगा. ಈ ಒಂದು ವಿಸ್ತಾರದಲ್ಲಿ ಇದ್ರೂ ಕೂಡ ಈ ಒಂದು ಅಭ್ಯಾಸ ಏನಿದೆ ನಿಮಗೆ ಪರಿಸ್ಥೇಪನದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೆ. अभी एक एक छोटी छोटी बात के पीछे यह जो मेहनत करनी पड़ती है. ಈಗ ಒಂದೊಂದು ಚಿಕ್ಕ ಚಿಕ್ಕ ಮಾತಿಗಾಗಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗತ್ತೆ. वह स्वतः ही ऊंच जाने से यह छोटी बातें व्यक्त भाव भी अनुभव होंगी. ಅದು ಸ್ವತಃವಾಗಿ ಶ್ರೇಷ್ಠತೆ ಕಡೆ ಹೋಗುವುದರಿಂದ ಚಿಕ್ಕ ಮಾತುಗಳು ವ್ಯಕ್ತ ಭಾವದಲ್ಲಿ ಅನುಭವವಾಗುತ್ತವೆ. ऊंचे जाने से नीचापन अपने आप छूट जाएगा. ಶ್ರೇಷ್ಠತೆ ಕಡೆ ಹೋಗುವುದರಿಂದ ಕನಿಷ್ಠ ಮಾತುಗಳು ತಮಗೆ ತಾವೇ ಬಿಟ್ಟು ಹೋಗುತ್ತವೆ. ಮೇಹನತ್ ಸೆ ಬಚ್ ಜಾಯೆಂಗೆ. ಪರಿಶ್ರಮದಿಂದ ನೀವು ಬಚಾವಾಗಿ ಬಿಡ್ತೀರಿ. ಸಮಯ ಬಿ ಬಚ್ಚೇಗ ಅವರ ಸೇವಾಕಿ ಪಾಸ್ಟ್ ಹೋಗಿ ಸಮಯನೂ ಉಳಿಯುತ್ತೆ, ಸೇವೆನೂ ಕೂಡ ಪಾಸ್ಟ್ ಆಗತ್ತೆ. ನೈತೋ ಕಿತನಾ ಸಮಯ ದೇನಾ ಪಡ್ತಾ ಹೈ. ಇಲ್ಲ ಅಂದರೆ ಎಷ್ಟೊಂದು ಸಮಯವನ್ನು ಕೊಡಬೇಕಾಗತ್ತೆ. ಅಚ್ಚಾ, सिल्वर जुबली में आए हुए भाई बहनों प्रति ಅವ್ಯಕ್ತ ಬಾಪ್ ದಾದಾಕ ಮಧುರ ಸಂದೇಶ. ಸಿಲ್ವರ್ ಜುಬ್ಲಿಯಲ್ಲಿ ಬಂದಂತಹ ಸಹೋದರ ಸಹೋದರಿಯರ ಪ್ರತಿಯಾಗಿ ಅವ್ಯಕ್ತ ಬಾಪದಾದಾರವರ ಮಧುರ ಸಂದೇಶ. रतन जयंती के शुभ अवसर पर रूहानी बच्चों के प्रति स्नेह के सुनहरे पुष्प. ರತನ ಜಯಂತಿಯ ಶುಭ ಆರಂಭದಲ್ಲಿ ಆತ್ಮೀಯ ಮಕ್ಕಳಿಗೆ ತಂದೆಯ ಪ್ರತಿಯಾಗಿ ಸ್ನೇಹದ सुनहरे पुष्पಗಳು. सारे विश्व में ऊंच से ऊंच महायुग के महान पाठधारी. ಇಡೀ ವಿಶ್ವದಲ್ಲಿ ಶ್ರೇಷ್ಠತೆಯಿಂದ ಶ್ರೇಷ್ಠ ಮಹಾನ್ ಯುಗದ ಮಹಾನ್ ಪಾತ್ರಧಾರಿ ಯುಗ ಪರಿವರ್ತಕ ಬಚ್ಚೋं को, ಯುಗ ಪರಿವರ್ತನೆಯ ಮಕ್ಕಳಿಗೆ ಶ್ರೇಷ್ಠ ಸುಹಾವನೆ ಕಿ ಜೀವನ್ ಕಿ ಮುಬಾರಕ್ ಹೋ. ಶ್ರೇಷ್ಠ ಸುಹಾವನೆಯ ಜೀವನದ शुभाशयಗಳು. सेवा में वृद्धि के निमित्त बनने के विशेष भाग्य की मुबारक हो. ಸೇವೆಯಲ್ಲಿ ವೃದ್ಧಿಗೆ ನಿಮಿತ್ತ ಆದಂತಹ ವಿಶೇಷ ಭಾಗ್ಯಕ್ಕಾಗಿ ಶುಭಾಶಯಗಳು. आदि से परमात्मा स्नेही और सहयोगी बनने की, शैंपल बनने की मुबारक हो. ಆದಿಯಿಂದ ಪರಮಾತ್ಮನ ಸ್ನೇಹದಲ್ಲಿ ಸಂಯೋಗದಲ್ಲಿ ಶಾಂಪಲ್ ಆದಂತಹ ಮಕ್ಕಳಿಗೆ ಶುಭಾಶಯಗಳು. समय के समस्याओं के तूफानों को तोपा समझ. ಸಮಯದ
ಸಮಸ್ಯೆಗಳಿಗೆ ಬಿರುಗಾಳಿಗಳಿಗೆ ಗಿಫ್ಟ್ ಅಂತ ತಿಳಿದು ಸದಾ ವಿಘ್ನ ವಿನಾಶಕ ಬನ್ನಿಕಿ ಮುಬಾರಕ್ ಹೋ. ಸದಾ ವಿಘ್ನ ವಿನಾಶಕ ಆಗಿರುವಂಥ ಮಕ್ಕಳಿಗೆ ಶುಭಾಶಯಗಳು. ಬಾಪ್ ದಾದಾ ಸದಾ ಅಪ್ನೆ ऐसे ಅನುಭವ के ಖಜಾನೋ से ಬಾಪ್ ದಾದಾರವರು ಈ ರೀತಿ ಅನುಭವಗಳ ಖಜಾನೆಯಿಂದ ಸಂಪನ್ನ ಸೇವಾ के फाउंडेशन बच्चों को संपन्न सेवेय फाउंडेशन मಕ್ಕಳಿಗೆ देखकर हर्षित होते हैं और बच्चों को साहस के गुणों की माला सिमरन करते हैं. ಇಂತಹ ಮಕ್ಕಳನ್ನು ನೋಡಿ ಬಾಪ್ ದಾದಾರವರು ಹರ್ಷಿತವಾಗುತ್ತಾರೆ ಮತ್ತು ಮಕ್ಕಳ ಸಾಹಸದ ಗುಣದ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ. ऐसे लकी और लवली अवसर पर ಇಂತಹ ಲಕ್ಕಿ ಮತ್ತು ಲವ್ಲಿ ಸಮಯದಲ್ಲಿ ವಿಶೇಷ सुनहरे वरदान सदा एक बन एक को प्रत्यक्ष करने के कार्य में सफल भव. ಈ ಒಂದು ಶುಭ ಅವಸರದಲ್ಲಿ ವಿಶೇಷ ಸುನಹರೆ ವರದಾನ ಸದಾ ಒಬ್ಬರೇ ಆಗಿ ಒಬ್ಬ ತಂದೆ ಪ್ರತ್ಯಕ್ಷವನ್ನು ಮಾಡುವ ಕಾರ್ಯದಲ್ಲಿ ಸಫಲ ಆಗ್ರಿ. रूहानी जीवन में अमर भव. आत्मीय जीवनದಲ್ಲಿ अमर ಆಗಿರಿ. प्रत्यक्ष फल और अमर फल खाने के ಪದಂ ಭಾಗ್ಯಶಾಲಿ ಭವ. ಪ್ರತ್ಯಕ್ಷ ಫಲ ಮತ್ತು ಅಮರ ಫಲವನ್ನು ತಿನ್ನುವಂತಹ ಪದಂ ಭಾಗ್ಯವಂತರು ಆಗಿ वरदान ಇದೆ. वा ड्रामा वा की स्मृति से अनेकों की सेवा करने वाले ಸದಾ ಖುಷ್ನುಮಾ ಭವ. ವಾ ಡ್ರಾಮಾ ವಾದ ಸ್ಮೃತಿಯ ಮೂಲಕ ಅನೇಕರ ಸೇವೆಯನ್ನು ಮಾಡುವಂತಹ ಸದಾ ಖುಷಿಯಲ್ಲಿರುವಂಥವರಾಗಿ. इस ड्रामा की कोई भी सीन देखते हुए ಈ ನಾಟಕದ ಯಾವುದೇ ದೃಶ್ಯವನ್ನು ನೋಡ್ತಾ ಇದ್ದರೂ ವಾ ಡ್ರಾಮಾ ವಾಕಿ ಸ್ಮೃತಿ ರಹಿತೋ ವಾ ಡ್ರಾಮಾ ವಾದ ಸ್ಮೃತಿ ಇದ್ದರೆ ಕभी भी घबराएंगे नहीं. ಯಾವಾಗಲೂ ಕೂಡ ನೀವು ಗಾಬರಿ ಆಗುವುದಿಲ್ಲ. क्योंकि ड्रामा का ज्ञान मिला कि वर्तमान समय कल्याणकारी युग है. ತಮಗೆ ಡ್ರಾಮಾದ ಜ್ಞಾನ ಸಿಕ್ಕಿದೆ, ವರ್ತಮಾನ ಸಮಯವು ಕಲ್ಯಾಣಕಾರಿಯಾಗಿದೆ. इसमें जो भी दृश्य सामने आता है ಇದರಲ್ಲಿ ಯಾವುದೇ ದೃಶ್ಯ ನಿಮ್ಮ ಎದುರುಗಡೆ ಬರುತ್ತೆ उसमें कल्याण भरा हुआ है. ಅದರಲ್ಲಿ ಕಲ್ಯಾಣ ತುಂಬಿಕೊಂಡಿದೆ. ವರ್ತಮಾನ में कल्याण दिखाई न भी दे. ವರ್ತಮಾನ ಸಮಯದಲ್ಲಿ ಕಲ್ಯಾಣ ಕಾಣದೇ ಇದ್ದರೂ ಕೂಡ लेकिन भविष्य में समय हुआ कल्याण प्रत्यक्ष हो जाएगा. ಭವಿಷ್ಯದಲ್ಲಿ ಅಡಗಿರುವಂಥ ಕಲ್ಯಾಣ ಪ್ರತ್ಯಕ್ಷವಾಗುತ್ತದೆ. तो वा ड्रामा वा की स्मृति से ಅದಕ್ಕೋಸ್ಕರ वा ड्रामा ವಾದ ಸ್ಮೃತಿಯ ಮೂಲಕ ಸದಾ ಖುಷ್ನುಮಾ रहेंगे. ಸದಾ ಖುಷಿಯಾಗಿ ಇರುತ್ತೀರಿ. पुरुषार्थ में कभी भी उदासी नहीं आएगी. ಪುರುಷಾರ್ಥದಲ್ಲಿ ಎಂದೂ ಕೂಡ ಉದಾಸಿತನ ಬರುವುದಿಲ್ಲ, ಆಲಸ್ಯತನ ಬರುವುದಿಲ್ಲ. ಸ್ವತಃ ही आप द्वारा अनेकों की सेवा होती रहेगी. ಸ್ವತಃ ತಮ್ಮಿಂದ ಅನೇಕ ಆತ್ಮಗಳ ಸೇವೆ ಆಗುತ್ತಿರುತ್ತದೆ. ಸ್ಲೋಗನ್ ಇದೆ, शांति की शक्ति ही मनसा सेवा का सहज साधन है. ಶಾಂತಿಯ ಶಕ್ತಿಯೇ ಮನಸಾ ಸೇವೆಯ ಸಹಜ ಸಾಧನವಾಗಿದೆ. जहाँ शांति की शक्ति है वहाँ संतुष्टता है. ಎಲ್ಲಿ ಶಾಂತಿಯ ಶಕ್ತಿ ಇದೆ ಅಲ್ಲಿ ಸಂತುಷ್ಟತೆ ಇದೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿ ತಾರೀಕಿದರೆ 7/6/2020. ಇವತ್ತು ವಿಶೇಷವಾಗಿ ಸಂಡೇ ಇರೋ ಕಾರಣ